ಇನ್ನೊಂದು ವಿಚಾರ ಏನು ಅಂತಂದ್ರೆ ಭವ್ಯ ಅವ್ರದ್ದು ಬೇರೆ ಅಂದ್ರೆ 4 ನಂಬರಿಂದ 2 ನಂಬರಿಂದ ಬಾಲ್ ಬೀಳುತ್ತೆ, ಆದ್ರೆ ಅದನ್ನೇ ಎತ್ಕೊಂಡು ಆಟ ಆಡ್ತಾರೆ. ಆಗ ಮಂಜಣ್ಣ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ತಪ್ಪು ಹೊರ್ಸೋದಕ್ಕೆ ನೋಡ್ತಾರೆ. ಅಂದ್ರೆ ಮೋಕ್ಷಿತಾ ಅವರು ನಾನು ಹೇಳಿದಾಗ ಇಲ್ಲ ಅವ್ರು ಕರೆಕ್ಟ್ ಆಗಿರೋ ಬಾಲ್ ಎತ್ಕೊಂಡಿದ್ರು ಅಂತ ನಿಮ್ಮ ಆಟ ಆಡೋದ್ರಲ್ಲಿ ನೀವು ಗಮನ ಕೊಟ್ಟಿರ್ತೀರ ಹೊರತು ಅದನ್ನ ನೋಡಿರೋದಿಲ್ಲ ನೀವು. ಆದ್ರೆ ಅದು ಅವರು ಪದೇ ಪದೇ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲ ನನ್ನ ಮೋಕ್ಷಿನ್ ಕೇಳ್ದೆ ಅವ್ರು ಹೇಳಿದ್ರು, ಇಲ್ಲ ನನ್ನ ಮೋಕ್ಷಿನ್ ಕೇಳ್ದೆ ಹೇಳಿದ್ರು ಅಂತ. ಅಂದ್ರೆ ಮೋಕ್ಷಿನ ನೋಡ್ಕೊಂಡು ಅವರು ಆಟ ಆಡ್ತಿದಾರ ಅನ್ನೋ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಮೋಕ್ಷಿತಾ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಆಟ ಆಡ್ತಿದಾರ ಅಂತ. ಸೊ ಅದ್ರ ಬಗ್ಗೆ ಏನು ಅಂದ್ರೆ ಯಾರ ಮೇಲಾದ್ರೂ ತಪ್ಪು ಹೊರಿಸ್ಬೇಕು ಅಂತ ಅಂದ್ರೆ ಮಂಜಣ್ಣ ಅದರಲ್ಲಿ ನಿಸ್ಸೀಮರು ಅಂತ. ಹೌದು, ಅದು 9ನೇ ನಂಬರ್ ಬಾಲ್ ಆಗಿರುತ್ತೆ. 9ನೇ ನಂಬರ್ ಇಂದ ಬಿದ್ದಿರ್ಲಿಲ್ಲ ಆ ಬಾಲ್. ಸೊ ಹಾಗಾಗಿ ನಾನು ಅದನ್ನ ಮುಟ್ಟಿರ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ, ಯಾವ್ದೋ ಒಂದ್ ಕಡೆಯಿಂದ ಬಿದ್ದಿದೆ, ಅದು 9ನೇ ನಂಬರ್ ಬಾಲ್ ಅಲ್ಲ, ಅದಕ್ಕೆ ನಾನು ಅದನ್ನ ಮುಟ್ಟಿರ್ಲಿಲ್ಲ. ಬಟ್ ಭವ್ಯ ಅವ್ರಿಗೆ ಮಂಜಣ್ಣ ಕೇಳ್ತಾರೆ ಅದ್ ಎಲ್ಲಿಂದ ಕಿತ್ಕೊಂಡೆ ಅಂತ. ಕಿತ್ಕೊಂಡಿದ್ದಲ್ಲ ಇಲ್ಲೇ ಬಿದ್ದಿತ್ತು ಮೋಕ್ಷಿನ್ ಕೇಳಿ ಅಂತಾರೆ. ಕಿತ್ಕೊಂಡಿದ್ದಲ್ಲ ಇಲ್ಲೇ ಬಿದ್ದಿತ್ತು ಮೋಕ್ಷಿನ್ ಕೇಳಿ ಅಂತ. ಹೌದು ಅಂತ ಹೇಳ್ತೀನಿ ಅಷ್ಟೇ ನಾನು. ಹೌದು ಹೌದು ಅಂತ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಆದ್ರೆ ಅದೇ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ನನಗೂ ಅನಿಸ್ತು, ಹೌದು ನಾನು ಯಾಕೆ ಆ ಟೈಮಲ್ಲಿ ಹೇಳಲಿಲ್ಲ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ, ನಾ ಹೇಳ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅನ್ಸಿದ್ ಹೌದು. ಅಂಡ್ ಅಲ್ಲಿ ನಾನು ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ತು. ನೀವು ಮಂಜುಳನ ಮೇಲೆ ಎಷ್ಟೇ ಬೇಜಾರಿದ್ರು, ನಿಮ್ಗೆ ಎಷ್ಟೇ ಕೋಪ ಇದ್ರು ನೀವು ಅವ್ರನ್ನ ಎಚ್ಚರಿಸ್ತಾನೇ ಇರ್ತೀರಾ, ನೀವು ಮತ್ತೆ ಸುದೀಪ್ ಸರ್. ಸೊ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಎಚ್ಚರಿಸ್ತಿರ್ತಾರೆ ಅಂದ್ರೆ ಇಂಡಿವಿಜುವಲ್ ಆಟ ಆಡು ಅಂತ ಹೇಳ್ಬಿಟ್ಟು. ಆದ್ರೆ ಅವರು ತಿಳ್ಕೊಳ್ಳೋದೇ ಇಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಮಂಜಣ್ಣ ಅವರು ಇಂಡಿವಿಜುವಲ್ ಆಗಿ ಆಟ ಆಡಿದ್ದಿದ್ರೆ ಟಾಪ್ 2 ನಲ್ಲಿ ಇರ್ತಾ ಇದ್ರ ಅಂತ. ಟಾಪ್ 2 ಅಲ್ಲ, ಅವರೇ ವಿನ್ನರು. ಹಂಗಿದ್ದಿದ್ರೆ ಅವರೇ ವಿನ್ನರು. ಯಾಕೆ ನಾವ್ ಇನಿಷಿಯಲ್ ಡೇಸ್ ಅಲ್ಲಿ ನೋಡಿದ್ವಲ್ಲ ಮಂಜಣ್ಣನ, ಅವರೇ ವಿನ್ನರ್ ಆಗ್ತಿದ್ರು. ಎಷ್ಟು ಲೈಕ್ ಗೌತಮಿ ಅವ್ರ ಜೊತೆ ಆಟ ಆಡಿದ್ದು ಎಷ್ಟು ಎಫೆಕ್ಟ್ ಆಯ್ತು ಮಂಜಣ್ಣಂಗೆ? ಅದ್ ಏನಕ್ಕೆ ಹಂಗಾಯ್ತು ಅಂತ ನನಗೂ ಗೊತ್ತಿಲ್ಲ. ಬಟ್ ನನಗೆ ಅದ ಕಡೆವರೆಗೂ ನನಗೆ ಅರ್ಥನೇ ಆಗ್ಲಿಲ್ಲ. ಯಾಕೆ ಅವ್ರನ್ನ ಅವ್ರು ಅಷ್ಟು ಕಳೆದೋಗೋ ತರ ಆಯ್ತು ಅನ್ನೋದು ನನಗೂ ಗೊತ್ತಾಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟಿದ್ರ ಅಂತ. ಹೌದು, ಅವ್ರು ಎಮೋಷನಲಿ ಗೌತಮಿ ಕನೆಕ್ಟ್ ಆಗಿದ್ರು. ಗೌತಮಿ ಏನ್ ಹೇಳಿದ್ರು ಅವ್ರು ಕೇಳ್ತಾ ಇದ್ರು. ಅಂದ್ರೆ ಅವ್ರದ್ದೊಂಥರ ಹೆಂಗರಳು ಅಂತ ಹೇಳ್ಬೋದು ಮಂಜಣ್ಣಂದು. ಅಂಡ್ ನನಗ್ ಕೈ ನೋವಾದಾಗ್ಲೂನು ನನಗೂ ಅಷ್ಟೇ ಅವರು ತಿನ್ಸೋದಾಗಿರ್ಬೋದು, ಕೈ ನೋವಾಯ್ತು ಅಂತ ತಿನ್ಸೋದಾಗಿರ್ಬೋದು, ಕೇರಿಂಗ್ ಅದೆಲ್ಲ ತುಂಬಾ ಇದೆ ಆ ವ್ಯಕ್ತಿಗೆ. ಸೊ ಮೇ ಬಿ ಅದೇ ಅವ್ರ ಆಟಕ್ಕೆ ಏನಾದ್ರು ಅದೇ ಅವ್ರ ಆಟನ ಹಿಂದಿಡೋ ಹಾಗೆ ಮಾಡ್ತಾ ಏನೋ ಗೊತ್ತಿಲ್ಲ. ಈವನ್ ಮಂಜು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡದೇ ಇದ್ದಿದ್ರೆ ಗೌತಮಿ ಅವರು ಇಷ್ಟು ದೂರ ಬರ್ತಾನೆ ಇರ್ಲಿಲ್ವಾ? ಹಂಗೆ ಹೇಳಕ್ ಆಗ್ತಿಲ್ಲ. ಅವರು ಚೆನ್ನಾಗ್ ಆಡ್ತಾ ಇದ್ರು. ನೀವ್ ನೋಡಿರ್ಬೋದು ಟಾಸ್ಕ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು, ಚೆನ್ನಾಗ್ ಆಡ್ತಾ ಇದ್ರು ಅವ್ರುನು.